ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸುಚೀಸ್ ಕಿಚನ್. ನಮ್ಮನೆ ಅಡುಗೆ ನಿಮ್ಮ ಮನೆಯಲ್ಲಿ. ಈ ಬೇಸಿಗೆನಲ್ಲಿ ಧಾರಾಳವಾಗಿ ಸಿಗುವಂಥದ್ದು ಮಾವಿನ ಹಣ್ಣು. ಮಾವಿನ ಹಣ್ಣಿನ ಜ್ಯೂಸನ್ನು ಎಲ್ಲರೂ ಕುಡ್ತಿರ್ತೀರ. ಆದರೆ ಇವತ್ತು ಮಾವಿನಕಾಯಿ ಉಪಯೋಗಿಸಿ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4ರಿಂದ 5 ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ 2 ವಿಷಲ್ ಮಾಡಿಸ್ಕೊಳ್ಳೋಣ. ಅದು ಸ್ವಲ್ಪ ಮೆತ್ತಗೆ ಬೇಯಬೇಕು. ವಿಷಲಾಗಿ ಪ್ರೆಷರೆಲ್ಲ ಹೋಗಿ ಕುಕ್ಕರು ತಣ್ಣಗಾಗಿದೆ. ಈಗ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ತೆಗೆದಿಟ್ಕೊಳ್ಳೋಣ. ನಾನಿಲ್ಲಿ 5 ಮಾವಿನಕಾಯಿನ ಬೇಯಿಸಿದ್ದೀನಿ. ಆದರೆ ಇವತ್ತು 2ರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ನೀವು ಹಾಗೆ ಫ್ರಿಜ್ಜಲ್ಲಿ ಇಡ್ಬೋದು. ಒಂದು ವಾರದಿಂದ 10 ದಿವಸ ಇಟ್ಟರೂ ಏನೂ ಆಗೋದಿಲ್ಲ. ಪದೇ ಪದೇ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದು ಅದರಲ್ಲಿರೋ ಪಲ್ಪನ್ನು ಸ್ಪೂನಿಂದ ಈ ರೀತಿ ತಕ್ಕೊಳ್ಳಿ. ವಾಟೆ ಮೇಲಿರೋ ಪಲ್ಪನ್ನು ಸಮೇತ ನೀಟಾಗಿ ಸ್ಪೂನಿಂದ ಈ ರೀತಿ ತಕ್ಕೊಳ್ಳಿ. ಮಾವಿನಕಾಯಿನ ಹಾಗೆ ತಿಂದರೆ ಕೆಲವರಿಗೆ ಕೆಮ್ಮಾಗುತ್ತೆ. ಆದರೆ ಈ ಬಿಸಿಲಿಗೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ರಿಫ್ರೆಶಿಂಗ್ ಕೂಡ ಆಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ಪಲ್ಪನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ವಾರದಿಂದ 15 ದಿವಸ ತನಕ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡಬಹುದು. ನೋಡಿ, ಈಗ ಎಲ್ಲ ಪಲ್ಪು 2 ಮಾವಿನಕಾಯಿದು ಪಲ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ 8ರಿಂದ 10 ಕಡ್ಡಿ ಚೆನ್ನಾಗಿ ತೊಳೆದಿರೋ ಅಂಥ ಪುದೀನ ಸೊಪ್ಪನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪಿನ ಫ್ಲೇವರು ಇಷ್ಟ ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಚಾಟ್ ಮಸಾಲ ಪೌಡರ್, 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಅರೌಂಡ್ 70 ಗ್ರಾಮ್ ಅಷ್ಟು ಸಕ್ಕರೆ ಇದೆ. ನೀವು ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇದನ್ನು ನೀರು ಹಾಕ್ದಲೇ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಸ್ಟೋರ್ ಮಾಡ್ದಲೇ ನೀವು ಇವಾಗಲೇ ಉಪಯೋಗಿಸ್ತೀನಿ ಅನ್ನೋದಾದರೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ನೀವು ಪೇಸ್ಟ್ ಮಾಡ್ಕೋಬೋದು. ನಾನು ಇದನ್ನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಎತ್ತಿಟ್ರೆ ಒಂದು ವಾರದ ತನಕ ಫ್ರಿಜ್ಜಲ್ಲಿ ಇಟ್ಕೋಬೋದು. ನಿಮಗೆ ಬೇಕು ಅಂದಾಗ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿ ನೀವು ಜ್ಯೂಸ್ ಮಾಡ್ಕೋಬಹುದು. ಮಾವಿನಕಾಯಿ ತುಂಬ ಹುಳಿ ಇದ್ದರೆ ನೀವು ಸಕ್ಕರೆ ಪ್ರಮಾಣ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇಲ್ಲ ಹುಳಿ ಇಷ್ಟ ಅನ್ನೋರು ಇಷ್ಟೇ ಪ್ರಮಾಣದಲ್ಲಿ ಸಕ್ಕರೆನ ಹಾಕ್ಕೋಬೋದು. ಅದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಕ್ಕೋಬಹುದು. ಹುಳಿ ಸಿಹಿ ಮಿಶ್ರಿತವಾಗಿರುವಂತಹ ಈ ಮಾವಿನಕಾಯಿ ಜ್ಯೂಸು ತುಂಬಾ ರುಚಿಯಾಗಿರುತ್ತೆ. ಜ್ಯೂಸ್ ಸರ್ವ್ ಮಾಡೋದಕ್ಕೆ ಒಂದು ಗ್ಲಾಸಿಗೆ ಉಪ್ಪು ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ಅದರ ಎಡ್ಜಿಗೆ ಹಚ್ಚಿದ್ದೀನಿ. ಈಗ 2ರಿಂದ 3 ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ನಾವು ರೆಡಿ ಮಾಡಿರುವಂತಹ ಮಾವಿನಕಾಯಿಯ ಪಲ್ಪನ್ನು ಅದಕ್ಕೆ 1 ಅಥವಾ 1.5 ಸ್ಪೂನ್ ಹಾಕಿ ಆ ಗ್ಲಾಸ್ ತುಂಬ ತಣ್ಣನೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಳಿ ಸಿಹಿ ಖಾರ ಮಿಶ್ರಿತವಾದಂತಹ ತುಂಬ ರುಚಿಯಾಗಿರುವಂತಹ ಈ ಮಾವಿನಕಾಯಿ ಜ್ಯೂಸನ್ನು ನೀವು ಒಂದ್ಸಲ ನೋಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಹೊರಗಿನಿಂದ ದುಬಾರಿ ಬೆಲೆಯ ಜ್ಯೂಸನ್ನು ತಂದು ಕುಡಿಯೋದಕ್ಕಿಂತ ಈ ರೀತಿ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡುವಂತಹ ಮಾವಿನಕಾಯಿಯ ಈ ಜ್ಯೂಸ್ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮಾವಿನಕಾಯಿಯ ಪೇಸ್ಟನ್ನು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ತಕ್ಷಣಕ್ಕೆ ಈ ಜ್ಯೂಸನ್ನು ರೆಡಿ ಮಾಡ್ಕೋಬಹುದು. ತುಂಬ ರುಚಿಯಾಗಿರುವಂತಹ ಈ ಜ್ಯೂಸನ್ನು ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.